మన మన్ని తెలుగు ఫ్యాన్స్ కి నమస్కారం చెప్తా ఈ వీడియో చేస్తున్నాను. ఎస్ ಫ್ರೆಂಡ್ಸ್, ಬಾಲಯ್ಯ ಈ ಬಾರಿ ಬಾಕ್ಸ್ ಆಫೀಸ್ ಉಡಿಸ್ ಮಾಡೋದು ಗ್ಯಾರಂಟಿನಾ? ಎಸ್, ಈ ಒಂದು ವಿಡಿಯೋದಲ್ಲಿ ನೋಡೋಣ. ಎಸ್, ಬಾಲಕೃಷ್ಣ ಅವರ ಸಿನಿಮಾಗಳಲ್ಲಿ ಮಾಸ್ ಇರುತ್ತೆ ಅನ್ನೋದಂತೂ ಗೊತ್ತು. ಆದರೆ ಈ ಗ್ಲಿಮ್ಸ್ ನಲ್ಲಿ ಅವರ ಒಂದು ರಗಡ್ ಲುಕ್ ಮತ್ತು ವೈಲೆಂಟ್ ಲುಕ್ ನೋಡಿದ್ರೆ ಥಿಯೇಟರ್ ಅಂತೂ ಈ ಬಾರಿ ಧೂಳು ಹೇಳೋದಂತೂ ಪಕ್ಕ ಅನ್ಸುತ್ತೆ ಫ್ರೆಂಡ್ಸ್. ಎಸ್, ನಾನು ಹೋಗ್ತಾ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ನೀವು ನೋಡಿ. ಎಸ್, 1993ರಲ್ಲಿ ಬಾಂಬೆ ಬ್ಯಾಕ್ ಡ್ರಾಪ್ ಇಂದಿರೋ ಈ ಒಂದು ಸೀಕ್ರೆಟೇ ಈ ಒಂದು ಕಥೆಯ ಒಂದು ಮೇನ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಎಸ್, ಈ ಗ್ಲಿಮ್ಸ್ ನಲ್ಲಿ ಆರಂಭದಲ್ಲೇ ತೋರಿಸ್ತಾರೆ 1993ರ ಬಾಂಬೆ ಅಂತ. ಎಸ್, ಬಾಲಯ್ಯ ಅವರ ಕೈಯಲ್ಲಿರೋ ಆ ಒಂದು ಚೈನ್ ಮತ್ತು JCB ಮೇಲೆ ನಿಂತಿರೋ ಆ ಒಂದು ಸೀನ್ ಎಷ್ಟು ಸ್ಟೈಲಿಶ್ ಕೂಡ ಆಗಿದೆ ಅಂತ ನೀವು ಗಮನಿಸಿದ್ದೀರಾ. ಈ ಅಖಂಡ ಚಿತ್ರಕ್ಕೂ ಮತ್ತು ಈ ಒಂದು NBK 1 ಗ್ಲಿಮ್ಸ್ಗೂ ಏನಾದ್ರೂ ಕನೆಕ್ಷನ್ ಇದೆಯಾ? ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ತಮನ್ BGMಗಂತೂ ಸ್ಪೀಕರ್ ಅಂತೂ ಉಡಿಸಾಗೋದು ಗ್ಯಾರಂಟಿ ಫ್ರೆಂಡ್ಸ್. ಎಸ್, ಕೇವಲ 1.5 ನಿಮಿಷದ ವಿಡಿಯೋದಲ್ಲಿ ಇಷ್ಟೊಂದು ಬ್ಯಾಕ್ ಡ್ರಾಪ್ ಮ್ಯೂಸಿಕ್ ಮತ್ತು ಗೂಸ್ ಬೂಮ್ ಸೌಂಡ್ ಎಫೆಕ್ಟ್ ಕೊಟ್ಟಿದ್ದಾರೆ. ಇನ್ನು ಮೂವಿ ನೋಡಿದ್ರೆ ಹೆಂಗಿರುತ್ತೆ? ಅಬ್ಬಾ, ನನಗಂತೂ ಒಳ್ಳೆ ಮೂವಿನೇ ಅಂತ ಅನ್ಸುತ್ತೆ. ಇಯರ್ಫೋನ್ ಹಾಕೊಂಡು ಕೇಳಿದ್ರಂತೂ ಸೂಪರ್, ಮೈ ಜುಮ್ ಅನ್ಸುತ್ತೆ. ಎಸ್, ಗೋಪಿ ಚಂದ್ ಮಲಿನೇನಿ, ಬಾಲಯ್ಯ ಮತ್ತು ವೀರಸಿಂಹ ರೆಡ್ಡಿ ಅಂತ ಹಿಂದೆ ಮೂವಿಗಳನ್ನು ತೆಗೆದಿದ್ದಾರೆ. ಬಟ್ ಅವುಗಳಿಗಿಂತ ಇದು ಇನ್ನೂ ಬ್ಲಾಕ್ ಬಸ್ಟರ್ ಆಗಲಿದೆ ಎಂದು ನನ್ನ ಒಂದು ಅನಿಸಿಕೆ. ವೀರಸಿಂಹ ರೆಡ್ಡಿ ಸಿನಿಮಾ ನೆನಪಿದೆಯಲ್ಲ ನಿಮಗೆ? ಆ ಜೋಡಿ ಈಗ ಮತ್ತೊಮ್ಮೆ ಒಂದಾಗ್ತಾ ಇದೆ ಅನ್ಸುತ್ತೆ. ಆದ್ರೆ ಈ ಬಾರಿ ಹೈಪ್ ಮಾತ್ರ ಬೇರೆ ರೇಂಜ್ ನಲ್ಲಿ ಇದೆ. ಈ ಗ್ಲಿಮ್ಸ್ ನಲ್ಲಿ ಬಾಲಯ್ಯ ಅವರ ಆಕ್ಷನ್ ಎಲಿಮೆಂಟ್ಸ್ ನಲ್ಲಿ ಏನೋ ಒಂದು ಹೊಸತನ ಕಾಣಿಸ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ ಫ್ರೆಂಡ್ಸ್. ಈ ಗ್ಲಿಮ್ಸ್ ನಿಮ್ಮ ನಿರೀಕ್ಷೆಯನ್ನು ತಲುಪಿತ? ಎಸ್, ನೀವು ಎಲ್ಲರೂ ಗ್ಲಿಮ್ಸ್ ನೋಡಿದ್ರಲ್ವಾ? ನಂದಮೂರಿ ಬಾಲಕೃಷ್ಣ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಬಂದಿರೋ ಈ ಒಂದು ಗ್ಲಿಮ್ಸ್ ಎಂಟ್ರಿ ಆಫ್ ಆನ್ ಇರಾ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಬೇಗನೆ ಈ ಒಂದು ಗ್ಲಿಮ್ಸ್ ಅನ್ನು ನೋಡಿ ಮತ್ತು ಲೈಕ್ ಅಂಡ್ ಶೇರ್ ಅಂಡ್ కమెంట్ కూడా ಮಾಡಿ. మీరేమైనా నందమూరి బాలకృష్ణ ఫ్యాన్ అయితే ఈ వీడియోకి ఒక లైక్, షేర్, కమెంట్ చేయండి. కానీ సబ్స్క్రైబ్ మర్చిపోకండి. ఓకే, బాయ్ ఫ్రెండ్స్.